ಚಕನ ಬೆಟ್ಟಕ್ಕೆ ಸೀತಾದೇವರಿಗೆ ನೀರು ಕುಡಿಯಕ್ಕಾದಾಗ ಇದೇ ಬಾಣದಲ್ಲಿ ಹೊಡೆದು ಬಂಡೆ ಸಂದಿಯಿಂದ ನೀರು ತೆಗಿತಾರೆ. ಬಾಳೆ ಮರದ ಮಾಂಸ, ಅಡಿಕೆ ಮರದ ಅನ್ನ, ತೆಂಗಿನ ಮರದ ಮುದ್ದೆ, ಬಾಳೆ ಮರದ ಎಂಡ ಕೊಡ್ತೀನಿ ನನ್ ಭಕ್ತಾದಿಗಳ ಕೈಲಿ. ಕೆರೆ ತುಂಬಿತ್ತಲ್ಲ, ಕೆರೆ ನೀರ್ನೆಲ್ಲ ಕುಡಿದು ಒಣಕೆರೆ ಗಿರಿ ಮೇಲೆ ಕುತ್ಕೊಂಡ್ಬಿಟ್ಟ. ಪಕ್ಕ ಸುರಿಯಕ್ ನೀರಿಲ್ಲ. ನಾನು ಸ್ನಾನಕ್ಕೂ ನನ್ ತಪ್ಪಾತು ಅಂದ ರಂಗಪ್ಪ. ಏನಯ್ಯ ನಿನ್ ಮೈಲಿಗೆ ತಡ್ಕೊಂಡಿರಕ್ಕಾಗಲ್ಲ ಅಂದ. ಯಾರೋ ರಂಗಪ್ಪ ನನ್ ಮೈಲಿಗೆ ತಡ್ಕೊಂಡಿರೋದಾದ್ರೆ ಇರೋ ಇದು ನೀನ್ ಹೊರಟು ಹೋಗೋದು. ಶರಣ್ರಿ ಎಲ್ಲರಿಗೂ ಶರಣಾರ್ಥಿ. ನಾ ಬಂದಿನಿ ಇವತ್ತ ಪಾದಮನೆ ಸರಪಳಿ ಕೆಂಚರಾಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಈ ಸಕ್ರಾಯಪಟ್ಟಣ ಇದೆ ಅಲ್ರಿ, ಕಡೂರು ಮತ್ತೆ ಚಿಕ್ಕಮಗಳೂರು ನಡುವೆ ಸಕ್ರಾಯಪಟ್ಟಣ ಅಂತಿದೆಯಲ್ಲ, ಅಲ್ಲಿದ್ದ ಸುಮಾರು ಅಯ್ಯನ್ ಕೆರೆಗೆ ಹೋಗೋ ರೋಡ್ ಅಲ್ಲಿ ಒಂದು 4 ಕಿಲೋಮೀಟರ್ ಬಂದ್ರೆ ಪಾದಮನೆ ಅಂತ ಒಂದು ಊರ್ ಸಿಗ್ತೈತಿ. ಪಾದಮನೆ ಅಂತಂದ್ರೆ ಸರಪಳಿ ಕೆಂಚರಾಯ ಅವರು ಇಟ್ಟಿದಂತಹ ಒಂದು ಪಾದ ಇಲ್ಲಿರೋದ್ರಿಂದ ಅದಕ್ಕೆ ಪಾದಮನೆ ಅಂತ ಕರೀತಾರ. ಆ ಊರಿಗೆ ಬಂದಿನಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬೆಟ್ಟ ಶಕುನ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಹೇಳಿ. ಮತ್ತೆ ಇಲ್ಲಿ ದೇವಸ್ಥಾನ ಇದೆ, ಸರಪಳಿ ಕೆಂಚರಾಯ ಸ್ವಾಮಿ ದೇವಸ್ಥಾನ ಅಂತ. ನೋಡೋಣ ಏನು ಹಿನ್ನೆಲೆ ಮತ್ತೆ ಅದರ ಬಗ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಬರ್ರಿ ದೇವಸ್ಥಾನಕ್ಕೆ ಹೋಗೋಣ. ಇದು ನೋಡಿ ಸರಪಳಿ ಕೆಂಚರಾಯ ಸ್ವಾಮಿ ದೇವಸ್ಥಾನದ ಪ್ರಸಾದ ಬಾಳೆಹಣ್ಣು. ಶಕುನ ರಂಗನಾಥ ಸ್ವಾಮಿಯ ಅಧೀನ ಸರಪಳಿ ಕೆಂಚರಾಯ ಸ್ವಾಮಿ ದೇವಾಲಯ. ಸರಪಳಿ ಕೆಂಚರಾಯ ಸ್ವಾಮಿ ದೇವಸ್ಥಾನದ ಗರ್ಭಗುಡಿ ಒಂದಿನ ವಿಶಿಷ್ಟವಾದ ಆಚರಣೆ ಐತ್ ನೋಡ್ರಿ. ಇದೆಲ್ಲ ಚೌಡಮ್ಮನ ದೇವಸ್ಥಾನ. ಶಕುನಗಿರಿಯ ಏನು ಸರಪಳಿ ಕೆಂಚರಾಯ ಸ್ವಾಮಿ ದೇವಸ್ಥಾನ ಇಲ್ಲಿದ್ದೀನಿ. ಅರ್ಚಕರನ್ನ ಮಾತಾಡಿಸ್ತೀನಿ, ಅವರ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಅರ್ಚಕರೇ ಹೇಳ್ತಾರೆ. ಇದು ಶಕನಿ ರಂಗನ ಬೆಟ್ಟ, ಶಕನಿಗಿರಿ ಅಂತ ಅದು ಬೆಟ್ಟ. ಊರೊಳಗಿದಾನಲ್ಲ ರಂಗಪ್ಪಂದು ಬೆಟ್ಟ, ಸಕ್ರೆಪಟ್ಟಣದಾಗಿದಾನಲ್ಲ ರಂಗನಾಥ ಸ್ವಾಮಿ ಮೂಲಸ್ಥಾನ ಇದು. ಯಾವುದು ಬೆಟ್ಟ? ಮೂಡ್ಲಿಗಿರಿ ತಿಮ್ಮಪ್ಪ ಹಿರೇಯಣ್ಣ. ಮೂಡ್ಲಿಗಿರಿ ತಿಮ್ಮಪ್ಪ ಅಂದ್ರೆ ತಿರುಪತಿ. ಮೂಡ್ಲಿಗಿರಿ ತಿಮ್ಮಪ್ಪ ಹಿರೇಯಣ್ಣ. ಬೇಲೂರು ಚೆನ್ನಿರಾಯನೇ 2ನೇ ಅಣ್ಣ. ಸಕ್ರೆಪಟ್ಟಣದ ಸಗನಿಗರಂಗನೇ 3ನೇ ಅಣ್ಣ. ಇವನು ಬಳವಾಕೆಂಚರಾಯ ಬಳ್ಳಕ್ಕಿ ಅಂದನು. ಬಳ್ಳಾರಿಂದ ಹಳೆ ಗಟ್ಟಿ ಸುತ್ಕೊಂಡು ಕೋಲ್ ಊರ್ಕೊಂಡು ಹಿಂದೆ ಮೂಡ್ಲಿಗಿರಿ ತಿಮ್ಮಪ್ಪನ ಹತ್ರಕ್ಕೆ ಹೋಗ್ಬಿಟ್ಟ ಹಿರೇಯಣ್ಣ ಹತ್ರಕ್ಕೆ. ಎಲ್ಲಿಂದ? ಬಳ್ಳಾರಿಂದ ಹಳೆ ಗಟ್ಟಿ ಸುತ್ಕೊಂಡು ಕೋಲ್ ಊರ್ಕೊಂಡು ತಿಮ್ಮಪ್ಪನ ಹತ್ರಕ್ಕೆ ಹೋದ. ಹಿಂದೆ ಏನಪ್ಪ ನನ್ನ ಒಬ್ಬನ ಹೊಟ್ಟೆನಾರ ಸಾಕು, ನೀನೇನ್ ಹೇಳ್ತಿ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಹಿರೇಯಣ್ಣನ್ ಕೇಳ್ದ. ಹೋಗ ಮಾರಾಯ, ನೀನ್ ನೋಡಿದ್ರು ಬಳವಾಕಿ ಅಂತ, ನಿನ್ನೊಟ್ಟಿ ನಾನ್ ಹೇಳ್ತಾರ ಬಳ್ಳಕ್ಕಿ ಅನ್ನವ ಅಂದ. ಯಾರೋ ತಿಮ್ಮಪ್ಪ. ಏನ್ ಮಾಡೋಣ ಅಂದ್ರು. ಬೇಲೂರು ಚೆನ್ನಿರಾಯನ್ ತಕ್ಕ ಅವನು ಹೋಗ್ಲೈತಿ ಅಂತ ಕಳಿಸ್ಬಿಟ್ರು. ಬಳ್ಳಾರಿಂದ ಮೂಡ್ಲಿಗಿರಿಂದ ಬೇಲೂರು ನಡೆದು ಬಂದ್ರು. ಬೇಲೂರು ಚೆನ್ನಿರಾಯನ್ ಕೈಲಿ ಇವನು ಹೊಟ್ಟೆ ಸಕ್ಕಾಗ್ಲಿಲ್ಲ. ಅವನೇನ್ ಹೇಳ್ದ, ಸಕ್ರಪಟ್ಟಣ ಸಗನಿ ರಂಗನ್ ತಕ್ಕ ಅವನು ಹೋಗ್ಲೈತಿ ಅಂತ ಕಳಿಸ್ಬಿಟ್ಟ ಇಲ್ಲಿಗೆ. ಅದಕ್ಕೆ ಶಕನಿ ರಂಗನ ಬೆಟ್ಟ, ಶಕುನಗಿರಿ. ಇಲ್ಲಿದ್ದ ರಂಗಪ್ಪ ಬಂದಿವ್ರು ಕೇಳಿದ್ರು, ನೀನ್ ಏನ್ ಮಾಡ್ತೀಯಪ್ಪ ಕೆಲ್ಸವ ಅಂತ ರಂಗಪ್ಪ ಕೇಳ್ದ. ನೀನ್ ಏನ್ ಹೇಳ್ತಿ ಅದನ್ನೆಲ್ಲ ಮಾಡ್ಕೊಂಡು ನಿನ್ನ ಹತ್ರ ಇರ್ತೀನಿ ಕಣ್ಣ ಅಂದ್ರು. ನೋಡಪ್ಪ, ನಾನ್ ನೋಡಿದ ಸಂಸಾರ ಒಂದಿಗ, ನಂದು ಸಗನಿ ಜಾತ್ರೆ ಅಂತ ಒಂದ್ ಜಾತ್ರೆ ಬರುತ್ತೆ. ಆ ಜಾತ್ರೆ ನನ್ನ ಪರ್ಸನ್ ಎಲ್ಲ ಬಡ್ಕೊಂಬ ನನ್ನ ಹತ್ರ ಸೇರ್ಸು. ನಾನು ಮಂಡಗಾಣಿಕೆ ಹಣ್ಣು ತುಪ್ಪ ಉದುರ್ಸಿ ಅಂತೀನಿ. ನಾನು ತೇರಾದ್ಮೇಲೆ ನೀನ್ ಕಡಿಸ್ಗೆ ಅಂದ. ಅಲ್ಲಲ್ಲಿ ನಮ್ಮಣ್ಣ ಒಳ್ಳೆ ಊಟ, ಒಳ್ಳೆ ಇದು ಅಂತ ಕೆಂಚಪ್ಪ ಹಾಕ್ಬಿತ್ತ. ಮೊದ್ಲೇ ಹೇಳಲ್ವಾ, ಊರಿಗೆ ಬರ್ತಂಕ ಒಬ್ಬ, ಊರಿಗೆ ಬಂದ್ಮೇಲೆ ಊರಲ್ಲ ನೆಂಟ್ರು ಅಂತಾರಲ್ಲ, ಹಂಗೆ ಸಿಕ್ಕಿದ್ದೆ ಸಾಕಾತು. ಆವಾಗ ರಂಗಪ್ಪ ಕುತ್ಕೊಂಡು ಹೇಳ್ದ, ನೋಡಪ್ಪ, ನಾನು ವಿದ್ಯೆ ದೊಡ್ಡದಾದ್ರೆ ನೀ ಶಕ್ತಿ ಪರಕ್ರಮಿ. ನನ್ನ 1 ಗಂಟೆಯಲ್ಲಿ 1/2 ಗಂಟೆಯಲ್ಲಿ ನೀನ್ ನನ್ನ ನಮೋ ಅನ್ನಿಸ್ತೀಯ. ನಾನು ಹೇಳ್ದಂಗೆ ಕೇಳ್ಬೇಕು ಅಂದ ರಂಗಪ್ಪ. ಏನ್ ಹೇಳೋಣ ಅಂದ್ರು. ನನ್ನಂಗ್ ದಿವಸ ಪೂಜೆ, ದಿವಸ ಸ್ನಾನ ನಿನಗೆ ಕೊಡಕ್ಕಾಗಲ್ಲ. ನಿನ್ಗೆ ಎಂಟಿಸ್ಕೊಂಡ್ ಪೂಜೆ, ಎಂಟಿಸ್ಕೊಂಡ್ ಸ್ನಾನ ಅಂತ ರಂಗಪ್ಪ ಕೆಂಚಪ್ಪನ ಇಟ್ಟ. ಗೊತ್ತೇ, ಇವ್ರಿಗೆ ಸಿಕ್ಕಿದೆ ಸಾಕಾಯ್ತು. ಯಾರಿಗೆ? ಕೆಂಚಪ್ಪಗೆ. ಹಿಂದೆ ಒಂದು ಆನೆ ಹೋಗ್ತಾ ಇತ್ತು. ಆನೆ ಕೊಳ್ಳು ದೊಡ್ಡ ಗಂಟಿತ್ತು, ಬೊಗ್ಳಿತ್ತು. ರಂಗಪ್ಪ ಏನ್ ಹೇಳ್ದ,
ನೋಡಿ ಆನೆ ಹೋಗ್ತಾ ಐತೆ, ಆನೆ ಕೊಳ್ಳ ಗಂಟೆ ಐತಿ, ಆ ಗಂಟೆ ನೀನು ನನ್ನ ಕೈ ನೀನು ತಂದು ಕೊಟ್ಬಿಟ್ರೆ ನಿನಗೆ ಥೋಳೆ ಮರದ ಮಾಂಸ, ಅಡಿಕೆ ಮರದ ಅನ್ನ, ತೆಂಗಿನ ಮರದ ಮುದ್ದೆ, ಬಾಳೆ ಮರದ ಎಂಡ ಕೊಡ್ತೀನಿ ನನ್ನ ಗುಪ್ತಾದ್ಗಳ ಕೈಲಿ. ಆ ಗಂಟೆ ತಂದು ಕೊಡು ಆನೆ ಕೊಳ್ಳಾಗಿರೋದು ಅಂತ ಕೇಳ್ದ ರಂಗಪ್ಪ. ಇವ್ರೇನು ನೀನ್ ಕೊಡಿಸ್ತೀಯೋ ಅಂತ ಇವ್ರು ಕೇಳಿದ್ರು. ನೀನ್ ಗಂಟೆ ತಂದು ನಾನು ನೆಟ್ ನಿಲ್ಸ್ಕೊಡ್ತೀನಿ ನೆಟ್ಟಿಗೆ ನಿಲ್ಲಿಸ್ಕೊಡ್ತೀನಿ ಅಂತ ಹೇಳಿ ನೆಟ್ ನಿಲ್ಸ್ಕೊಡ್ತೀನಿ ಅಂದ್ಬಿಟ್ಟ ರಂಗಪ್ಪ. ಬರುತ್ತೆ ಓತಲೆ ಆನೆ ಅಂದ. ಹೋಗ್ಲಿ ಬಿಡ ಅದು ಎಲ್ಲಿವರೆಗೂ ಹೋಗುತ್ತೆ ಅಂತ. ಇಲ್ಲ ಆನ್ ಬಿದ್ದಳ್ಳ ಅಂತ ಐತೆ, ಆನ್ ಬಿದ್ದಳಕ್ಕೆ ಆನೆ ಕೆಡಿದ ಕೆಂಚಪ್ಪ. ಆ ಗಂಟೆ ಅಂತ ಕೊಟ್ಟ ರಂಗಪ್ಪ. ಬಂತು ರಂಗಪ್ಪ ಪೀಕ್ಲಾಟ ಒಚ್ಚೇನಪ್ಪ. ಅದಕ್ಕೆ ಹೇಳ್ದ ರಂಗ ಮಂಗನ್ ಮಾಡೋದಷ್ಟು ಮಂಗ ರಂಗನಾಗದೆಷ್ಟು ನೆಟ್ಟು ನಿಲ್ಸ್ ಕೊಡ್ಸಕ್ಕಾಗ್ಲಿಲ್ಲ. ಹಿಂಗೆ ರಂಗಪ್ಪನೇ ಮಾತೆ ಕದ್ದ ಕೆಂಚಪ್ಪಗೆ. ನೆಟ್ಟು ಕೊಡಕ್ಕಾಗ್ಲಿಲ್ಲ ಹಿಂಗೆ ಕಟ್ ಮಾಡಿ ಮಲಗಿಸಿದ್ರು. ಅರಿಸ್ಬಿಟ್ಟು ನಿಮ್ಮಂತ ಕೈಲಿ 4 ಮರಿ ಕಟ್ಸು 4 ಬಳ್ಳಕ್ಕಿ ಅರಿಸ್ಬಿಟ್ಟ. ಕೆಂಚಪ್ಪ ಥಳಪ್ಪ ನಿನ್ನ ಉಳ್ಗವ ಅಂದ ರಂಗಪ್ಪ. ಅಣ್ಣ ನೀನು ವ್ಯಕ್ತಿ ದೊಡ್ಡನಾದ್ರೆ ನಾ ಶಕ್ತಿ ಪರಕ್ರಮಿ. ನಿನ್ 1 ಗಂಟೆಲಿ ಅರ್ಧ ಗಂಟೆಲಿ ನಾನು ನಿನ್ನ ನಮೋ ಅನ್ನಿಸ್ತೀನಿ ಅಂತ. ಏನೋ ಹಿಂಗಂತೀಯ ಅಂದ್ರು. ಮಾತು ಕೊಟ್ಟಿದ್ದೆ ಮಾತಿನ ಎಡ್ಕ ಅಂದ್ರು. ಮಾತು ಕೊಟ್ಟಿದ್ದೆ ಮಾತಿನ ಎಡ್ಕ. ಅಣ್ಣ ಎಷ್ಟಾಲಿಂಗ್ ಸಾವಿರ ಏನ್ ಮಾಡಕ್ಕಾಗತ್ತಾಳಪ್ಪ, ಏನ್ ಮಾಡಕ್ಕ. ಮೊದ್ಲೇ ಇವ್ನು ಬಳವ ಹಾಕಿ ಅಂದ್ರೆ ಊಟ ಎಲ್ಲ ರೊಟ್ಟಿ ಬಂದ್ಬಿಡ್ತು. ಕೆರೆ ತುಂಬಿತ್ತಲ್ಲ, ಕೆರೆ ನೀರ್ನೆಲ್ಲ ಕುಡಿದು ಒಣಕೆರೆ ಗಿರಿ ಮೇಲೆ ಕುತ್ಕೊಂಡ್ಬಿಟ್ಟ ಕೆಂಚಪ್ಪ. ರಂಗಪ್ಪನ ದಿವಸ ಸ್ನಾನ, ದಿವಸ ಪೂಜೆ, ಕೆರೆ ಬಂದು ನೋಡ್ತಾನೆ. ಅಕ್ಕಪಕ್ಕ ಕುಡಿಯಕ್ ನೀರಿಲ್ಲ, ದನಕರ್ ಕುಡಿಯಕ್ ನೀರಿಲ್ಲ. ಅವು ಸ್ನಾನಕ್ಕೊಂದು ನೀರಿಲ್ದಂಗೆ ಒಣಕೆರೆ ಮಾಡಿ ಗಿರಿ ಮೇಲೆ ಕುತ್ಕೊಂಡ್ಬಿಟ್ಟ. ರಂಗಪ್ಪ ಕೆರೆ ನೋಡ್ಕೊಂಡು ಕೆಂಚಪ್ಪನ ಹತ್ರಕ್ಕೆ ಹೋದ. ಏನಯ್ಯ ಇಂಥ ಕೆಲಸ ಮಾಡಿ ಇಲ್ಲಿ ಬಂದು ಕುಂತಿ ಸಾಮನೆಯಿಂದ, ನೀ ಸರಿಯಾದ ರೀತಿ ನೆಟ್ ಕೊಟ್ಟು ನಾನು ಯಾಕೆ ಹಿಂಗೆ ಮಾಡ್ತದ್ನಪ್ಪ. ನನ್ನ ಪಾಡಿ ನಾನಿಗೆ, ನಿನ್ನ ಪಾಡಿ ನೀನು ಹೋಗು ಅಂತ. ಹಂಗಂದ್ರೆ ಆಗುತ್ತೇನಪ್ಪ. ದನಕರೆಲ್ಲ ಸಾಯ್ತವೆ, ಪ್ರಜೆ ಎಲ್ಲ ಸಾಯ್ತೆ, ಅಕ್ಕಪಕ್ಕ ಸುಡಿಯಕ್ಕೆ ನೀರಿಲ್ಲ. ನನ್ನ ಸ್ನಾನಕ್ಕೂ ನನ್ನ ತಪ್ಪಾತು ಅಂದ ರಂಗಪ್ಪ. ಯಾರಿಗೆ? ಕೆಂಚಪ್ಪ. ಆವಾಗ ಕೆಂಚಪ್ಪ ಬೆಣಕಿತ್ತ. ಅಂತರ್ಗಂಗೆ ಹಾಲು ಹೋಗ್ತಿ ಅಂತೇಳಿ ಕೆರೆ ಜಲ್ ಬಿತ್ತು. ಅದಕ್ಕೆ ಹೇಳೋದು ನಡೆದಂತೆ ನೋಡಿರಿ, ನಾನೇ ನಿಮ್ಮನ್ನು ಬೀಡಕ್ಕೆ ಬರಲ್ಲ. ನನ್ನ ಅಣ್ಣಯ್ಯ ರಾಜಪೋಷಣ ಇಟ್ಕೊಡ್ತು, ನನಗೆ ಕೊಟ್ಟು ಇಟ್ಟು. ನನ್ನ ಅಣ್ಣಯ್ಯನೇ ನನಗೆ ಮಾತೆ ಕದ್ದ. ನೀವು ನರಳು ಕದಿದೆ ಹೇಳಪ್ಪ. ಇದು ಉತ್ತರ ಈಗ ಹೇಳೀಗ. ಹೇಳಪ್ಪ ಈಗ. ಅಲ್ಲಿಂದ ಆಯ್ತಾ? ಅಲ್ಲಿಂದ ಇಲ್ಲೇ ಹಿಂದೆಲ್ಲ ಜಾತ್ರೆ ಊರು ಇದೆ, ಬಾಗ್ಮನೆ ಅಂತ ಇದು ಹೆಸರು. ಇಲ್ಲಿಂದ ಇಲ್ಲಿ ದೇವಸ್ಥಾನ. ಇವನ್ ಕೊಡದ್ ಮುರಿ ರಕ್ತವಲ್ಲ ಏನಯ್ಯ ನಿನ್ ಮೈಲಿಗೆ ತಡ್ಕೊಂಡಿರಕ್ಕಾಗಲ್ಲ ಅಂದ. ಯಾರು? ರಂಗಪ್ಪ. ನನ್ನ ಮೈಲಿಗೆ ತಡ್ಕೊಂಡಿರೋದಾದ್ರೆ ಇರೋ ಇದು ನೀನ್ ಹೊಲ್ಟ್ ಹೋಗ್ಬಿಟ್ಟ. ಅದು ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ. ಅವನ ಮೈಲಿಗೆ ನೋಡಕ್ಕಾಗಲ್ಲ, ಇದ್ರು ಹೊಲ್ಟ್ ಹೋಗ್ಬಿಟ್ಟ. ಒಂದ್ ಅರ್ಧ ಗಂಟೆ ಶ್ರೀ ಪೂಜೆ ಕೊಟ್ಟು ಸ್ನಾನ ಮಾಡ್ಕೊಂತೀನಿ ಅಂತ ಕೂತ್ಕೊಂಡ. ಅವ್ರನ್ನ 3 ಮಕ್ಕಳು ಹೊತ್ಲಿಸಿದ್ರು. ಯಾರನ್ನ? ಕೇಶವದೇವ್ರ ಹಿಂಗೆ. ರಂಗಪ್ಪ ಹಿಂಗ್ ಕೂತ್ಕೊಂಡ ಟ್ಯಾಂಕ್ ಮಕ್ಕ. ಅದಕ್ಕೆ ಸಗಣಿ ಜಾತ್ರೆ, ಸಗಣಿ ರಂಗ ಅಂತ ಜಾತ್ರೆ ಆಗತ್ತೆ. ಯುಗಾದ 12 ದಿವಸಕ್ಕೆ ಬೇಲೂರದ್ದು, ನಮ್ಮೂರದ್ದು, ನಿಡ್ಗಟ್ಟದ್ದು ದೊಡ್ಡ ತೇರು ಅಂತ ಮಾಡ್ತೀವಿ. ಬೇಲೂರದ್ದು ಒಂದೇ ದಿವಸ ಚೆನ್ನಕೇಶ್ವರದ ಇದು ಮಾಡ್ತೀವಿ, ತೇರು ಮಾಡ್ತೀವಿ. ಹಿಂಗೆ ಆಮೇಲೆ ನಮ್ಮ ಕೆರೆ ಇತಿಹಾಸ ಏನು ಅಂದ್ರೆ ರಂಗಲ್ಪಟ್ಟ ಗಂಗೇಲ್ ಮರಣ ಅಂತ ಶಾಪದ ಕೆರೆ. ರಂಗನಪಟ್ಟಣ ಗಂಗೇಲ್ ಮರಣ ರಂಗನಪಟ್ಟಣ ಗಂಗೇಲ್ ಮರಣ ಅಂತ ಶಾಪದ ಕೆರೆ. ನಮ್ಮೂರಿ ಆ ಟೈಮ್ಗೇನು ಒಬ್ರು ಐನಾರಿದ್ರು. ಎಲ್ಲಿದ್ರು? ಕಡೂರಾಗಿದ್ರು. ಅವ್ರ ಮೇಲೆ ಏನೇನು ಅಪವಾದ ಓದಿಸ್ಬಿಟ್ಟು ಕಡೂರ ಊರರೆಲ್ಲ ಸೇರ್ಕೊಂಡು ಅವ್ರು ಮಾಡಿದ್ರು. ಐನಾರನ್ನ ಜೀವ ಬರ್ಸಿ ಗುಂಡಿ ತೆಗೆದು ಹೂಣ್ಬಿಟ್ರು. ಐನಾರನ್ನ ಅವ್ರು ಸಚ್ಚು ಹೋದ್ರು ಮೇಕೆ ಎದ್ದು ಬಿಟ್ರು. ಗುಂಡಿ ತೆಗೆದು ಹೂಣ್ಬಿಟ್ರು ಜೀವ ಬರ್ಸಿಯ. ಅವ್ರು ಸಚ್ಚು ಹೋದ್ರು ಮೇಕೆ ಎದ್ದು ಬಿಟ್ರು. ಕಡೋರಿಗೆ ಏನ್ ಶಾಪ ಕೊಟ್ಟು ಬಂದ್ರು? ಕಡೋರಿಗೆ ಕಟ್ಟಿಲ್ಲ, ನಾಯಿಗೆ ಇಟ್ಟಿಲ್ಲ, ಬೇಸಿಗೆ ಬೆಳೆ ಬಂದು ಜಾಲಿ ಮುಳ್ಳು ಬೆಳಿಲಿ ಅಂತ ಹೇಳಿ ಶಾಪ ಕೊಟ್ಟು ಬಸವನ ಮೇಲೆ ಬಂದ್ರು. ಈಗಲೂ ಕಡೋರು ತುಂಬಾ ಜಾಲಿ ಮುಳ್ಳೆ ಇರೋದು. ಬಸವನ ಮೇಲೆ ಬಂದ್ರು. ಪೊಲೀಸ್ ಸ್ಟೇಷನ್ ಇತ್ತಲ್ಲ, ಆ ಕಾಲುವೆ ಬಸವ ತೋರ್ಸ್ಕೊಂಡು ಹೋಯ್ತು. ಕಾಲುವೆ ನೀರ್ ಬಿಟ್ಟಿದಾರಲ್ಲ, ಅದು ಬಸವ ತೋರ್ಸ್ಕೊಂಡು ಹೋಯ್ದು ಬಸವನ ಕಾಲುವೆ. ಈ ಕೆರೆ ಕಟ್ಟ ಗೌಡ ಏನ್ ಮಾಡುತ್ತ ಸಣ್ಣ ಮಕ್ಕಳ ಬಸ್ರೆ ಪಾಯಿ ಕುಣ ಕುಂಡ್ರಿಸ್ಕೊಂಡ. ಅದು ನಿಲ್ಬೇಕಲ್ಲ, ಕೆರೆ ನಿಲ್ಬೇಕಲ್ಲ, ಅಲ್ಲಿ ಐನಾರು ನೋಡಿದ್ರು. ನೋಡಪ್ಪ, ಶಿಷ್ಯವತ್ತು ಗೋವತ್ತು ಮಾಡಬೇಡ, ಅವ್ರವ್ರ ಗೂಡಿಗೆ ಅವ್ರಿಗೆಲ್ಲ ಬಿಟ್ಬಿಡು. ನಾನು ಲೈಕು ಹಾಕನಿ, ಐನ್ ಕೆರೆ ಅಂತ ಹೆಸರಿಡು. ನಿನ್ನ 4 ಜನ ಹೆಣ್ಣು ಮಕ್ಳಿದಾರೆ.
ಹಳಿಯ ಬಳದಿ ಒಂದು ಬಳ್ಳ ದುಡ್ಡು ಉಳಿಯುತ್ತೆ, ಒಂದಿಷ್ಟು ದಬ್ಬಾಕ್ ಹೋಗು, ಮಾರನೇ ತಗೊಂಡು ಹೋಗು ಅಂತ ಹೇಳಿ ಅವ್ರ ಊರಿಗೆಲ್ಲ ಬಿಟ್ಬಿಡು ಅಂತ ಹೇಳಿ ಹೇಳಿದ್ರು. ಇದಾದ್ರೆ ಐನಾರು ಹೇಳ್ದಂಗೆ ನಡ್ಕೋಬೇಕಲ್ಲ. ಎಲ್ಲ ಏರ್ ಬಂದಾಗ ಹೋಗು. ಹಳಿಯ ಬಳ್ಳದ ದುಡ್ಡು ಉಳಿ ಕೆರೆ ಕಟ್ಟಿದ್ದು ದಬ್ಬಾಕ್ ಹೋದ್ನಲ್ಲ, ಬೆಳಿಗ್ಗೆ ಬಂದು ನೋಡೋದು ಲಿಂಗ ಹೊಡೆದ್ಬಿಟ್ಟು ಮನೆಗೆ ಸಿಕ್ಲಿಲ್ಲ. ಅದಕ್ಕೆ ಬಳ್ಳಳ್ಳೇಶ್ವರನ ದೇವಸ್ಥಾನ ಇರೋದು ಕೂಡಿ ಮೇಲೆ. ಕೂಡಿದ ಮೇಲೆ ಬಳ್ಳಳ್ಳೇಶ್ವರನ ದೇವಸ್ಥಾನ ಐತೆ, ಅದ್ರಲ್ಲಿ ದುಡ್ಡು ಐತೆ. ಅವ್ನು ಬರೋದು ಲಿಂಗ ಹೊಡೆದ್ಬಿಟ್ಟು ಕೆರೆ ಕಟ್ಟಿ ಅವ್ರಂತ ನಡ್ಕೋಬೇಕಲ್ಲ. 5 ಕೆರೆ ಅಂತ ಹೆಸರು ಅವ್ರು ನಿರ್ವಹಣೆ ಸ್ವಾಮಿ ಮಾಡ್ತಾ ಇದ್ರು. ಅದಕ್ಕೆ ನಿರ್ವಹಣೆ ಸ್ವಾಮಿ ಮಠ ಅನ್ನೋದು. ಎಲ್ಲಿ ಕೈ ಮಾಡ್ತಾ ಇತ್ತು ನೋಡು, ಅದು ನಿರ್ವಹಣೆ ಸ್ವಾಮಿ ಮಠ. 500 ಅಲ್ಲಿ ಹೋಗಿ ಐಕೋ ಆಗ್ಬಿಟ್ರು. ಅದಂತ ಇದಾದ ಆಮೇಲೆ ಗಂಗಮ್ಮನ ಮಕ್ಕಳು ಒನ್ಬಿಲ್ಲ ಚೆನ್ಬಿಲ್ಲ ಅಂತ 2 ಮಕ್ಕಳು ಗಂಗಮ್ಮಗೆ. ಗಂಗಮ್ಮ ಏನ್ ಮಾಡ್ಬಿಟ್ಲು, ನನಗೆ ತಡ್ಕಣ ಸಿಕ್ತಿಲ್ಲ, ಮುಂದ್ಲಿ ಕೆರೆ ದಾಟ್ಬಿಡ್ತೀನಿ, ಹೋಗಿ ನಿಮ್ಮ ಮಾವ ಸುದ್ದಿ ಕೊಟ್ಟು ಬರೋಗು ಅಂತ ಒನ್ಬಿಲ್ಲ ಕಳಿಸಿದ್ಲು ಗಂಗಮ್ಮ. ರಂಗಪ್ಪ ಶಿವ ಪೂಜೆ ಮಾಡ್ಕೊಂಡು ಕೂತುದ್ದ. ಹೋದ್ರು ಡಮನಲ್ಲ ಕೆರೆ ಒಂದಿಲ್ಲ ಏನು ಅಲ್ಲ. ಬಾಮ ಇನ್ನು ಮುಂದ್ಬಿಟ್ಕೊಂಡ ಕತ್ತಿ ತಗೊಂಡ ಇನ್ನು ಬಿಟ್ಟು ಬಂದ. ಅಲ್ಲಿ ಹಬ್ಬಾಗ್ಲಿ ಇತ್ತು ನಮ್ಮ ಇಲ್ಲಿ ನಮ್ಮ ಸಕ್ರಪಂದಾಗ ಗಣಪತಿ ಗುಡಿತ. ಅಲ್ಲಿ ಬಂದ ಕೂಡಲೇ ಕಡ್ದ್ಬಿಟ್ಟ ಬಾಮ ಇದನ್ನ. ಆ ಬಾಯಿನ ಕಡ್ದ್ಬಿಟ್ಟ. ಮುಂಡಲ್ಲೇ ಉಳಿತು. ಚೆಂಡು ಉಳ್ಕೊಂಡು ಕೆರೆ ಮೇಕ್ ಬಂದು ಅವುಗೆಲ್ಲ ಸುದ್ದಿ ಕೊಟ್ಟ ಮಗ. ಅವು ಹಂಗೆ ಸ್ಟಾಪ್ ಆಗ್ಬಿಟ್ಲು. ಮಂಗಳವಾರ ಶುಕ್ರವಾರ ಅದು ಕೋಡಿ ಬೀಳೋದು. ಮಂಗಳವಾರ ಶುಕ್ರವಾರ ಅದು ಕೋಡಿ ಬೀಳೋದು. ಕೆರೆ ಕೋಡಿ ಮಕ್ಕಳು ಸಾಯಲ್ಲ ನೆನೆಸಿ ಅಂತಾಳೆ. ಒಂದ್ ಬಿಲ್ಲು ಚೆನ್ ಬಿಲ್ಲು ಅಂತ ನೆನೆಸಿ ಅಂತಾಳೆ. ಮಕ್ಕಳು ತಾಯಿ ನೋಡು, ಮಕ್ಕಳ ಆಶೀರಲ್ವ. ನಮ್ಮ ಸಕ್ಕರೆಪಟ್ಟಣದ ವ್ಯತ್ಯಾಸಗಳು ಹಿಂಗೆ, ನಮ್ಮ ಇದೆಲ್ಲ ವ್ಯತ್ಯಾಸಗಳು ಹಿಂಗೆ. ಸಾಮಾನ್ಯವಾಗಿ ನೀವೆಲ್ಲರೂ ರಾಮಾಯಣದ ಬಗ್ಗೆ ಕೇಳಿರ್ತೀರಿ. ರಾಮ ಬಿಟ್ಟಿದ್ದ ಬಾಣ ಬಿಟ್ಟಿದ್ದ ಅನ್ನೋ ಕಥೆನೂ ಕೇಳಿರ್ತೀರಿ. ಅದ್ರ ನಿಜವಾದ ಬಾಣ ಯಾವ ತರ ನೋಡ್ರಿನ ಇಲ್ಲೈತ್ ನೋಡ್ರಿ. ಸರಪಳಿ ಕೆಂಚರಾಯ ಸ್ವಾಮಿ ಪಾದದ ಗದ್ದುಗೆ ಅಂತ. ಬರೀ ಒಳಗಡೆ ಹೋಗೋಣ. ಇದೇ ಪಾದದ ಗದ್ದುಗೆ ಒಳಗಡೆ ನಿಮಗೆ ಒಂದು ಆಶ್ಚರ್ಯಕರ ಸಂಗತಿನ ತೋರಿಸ್ತೀನಿ ತಡ್ರಿ. ನೀವು ಇದಾವಲ್ಲ, ಇವು ಕೆಂಚರಾಯ ಸ್ವಾಮಿಯವರ ಪಾದ. ಪರಂಪರೆಯಾಗಿ ಇದು ನಂದು 7ನೇ ತಲೆಮಾರು ಪೂಜೆ. ಮೊದಲನೇರು ಸಂಜೀವಿ ದಾಸಪ್ಪ ಅಂತ ಮೊದಲನೇರು, ಅದಾದ್ಮೇಲೆ ಪುಟ್ಟಪ್ಪ ಅಂತ, ಅದಾದ್ಮೇಲೆ ರಂಗನಾಥ ಅಂತ. ರಂಗನಾಥ ಅಂದ್ರೆ ನಮ್ಮ ಅಜ್ಜವರು ಇಲ್ಲಿದ್ದಾರೆ. ಅವ್ರು ಆದ್ಮೇಲೆ ನಮ್ಮ ತಂದೆಯವ್ರದಾದ್ಮೇಲೆ ಈಗ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸಕ್ರಪಟ್ಟಣ ಸಗ್ನಿರಂಗ ಅಂದ್ರೆ ಶಕುನ ರಂಗನಾಥ ಸ್ವಾಮಿ ಅಂದ್ರೆ ಅವರಿಗೆ 1.5 ಕೋಟಿ ಒಕ್ಕಲು ಮನೆತನ ಇದೆ. ಅವರಿಗೆ 1 ಕೋಟಿ ಮನೆತನ ಇದೆ. ಸರಪಳಿ ಕೆಂಚರಾಯ ಅಂತ ಏನು ಹಿನ್ನೆಲೆ? ರಂಗನಾಥ ಸ್ವಾಮಿ, ಶಕುನ ರಂಗನಾಥ ಸ್ವಾಮಿ ಅವರನ್ನ ಸರಪಳಿ ಹಾಕಿ ಕಟ್ಟಿರೋದ್ರಿಂದ ಸರಪಳಿ ಕೆಂಚರಾಯ ಸ್ವಾಮಿ ಅಂತ ಹೆಸರು ಬಂತು. ಯಾಕೆ ಕಟ್ಟಿದ್ರು? ಸರಪಳಿ ಕೆಂಚರಾಯ ಸ್ವಾಮಿನ ರಂಗನಾಥ ಸ್ವಾಮಿ ಏನು ಕಟ್ಟಿದ್ರು ಅಂದ್ರೆ ಸರಿಯಾದ ರೀತಿಯಲ್ಲಿ ಊಟ ಕೊಟ್ಟಿಲ್ಲ ಅಂತ ಹೇಳಿ ಕೆರೆ ನೀರು ಕುಡಿದು ಖಾಲಿ ಮಾಡಿದ್ರು ಅಂತ ಹೇಳಿ ಸರಪಣಿ ಹಾಕಿ ಕಟ್ಟಿದ್ರು. ರಂಗನಾಥ ಸ್ವಾಮಿ ಕೇಳ್ದಂಗೆ ಮಾತಿ ತಪ್ಪಿದಾನೆ ಅನ್ನೋ ಉದ್ದೇಶಕ್ಕೆ 5 ಕೆರೆ ನೀರ್ನೆಲ್ಲ 3 ಬಕ್ಷಿಗೆ ಕುಡಿದು 7 ಗುಡ್ಡದ ನೀರು 3 ಬಕ್ಷಿಗೆ ಕುಡಿದು ಖಾಲಿ ಮಾಡ್ತಾರೆ. ಆ ಕೆರೆಗೆ ಬರ್ತಕ್ಕಂಥ ಜಲಕ್ಕೆ ಬೆಣೆ ಹೊಡ್ಕೊಂಡು ಕೂತಿರ್ತಾರೆ. ಭೂತಪ್ಪನ ಹತ್ರ ಇವರು ರಂಗನಾಥ ಸ್ವಾಮಿ ಹೋಗ್ತಾರೆ. ಹೋಗಿ ಕೇಳ್ತಾರೆ, ನನ್ ಕೆರೆ ನೀರು ಕುಡಿದು ಖಾಲಿ ಮಾಡಿದೀಯಲ್ಲ ಏನಕ್ಕೆ ಅಂತ ಕೇಳ್ತಾರೆ. ಕೇಳಿದಾಗ ಇವರು ಕೆಂಚರಾಯ ಸ್ವಾಮಿ ಅವರು, ನೀನು ಮಾತಿಗೆ ತಪ್ಪಿದೀಯಾ, ನೀನು ಉದ್ದ ಕೊಡ್ತೀನಿ ಅಂತ ಹೇಳಿ ಅಡ್ಡ ಕೊಟ್ಟಿದೀಯಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ ನೀರು ಕುಡಿದು ನಾನು ಖಾಲಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ರಂಗನಾಥ ಸ್ವಾಮಿ ಅವರು ಕೆಂಚರಾಯ ಸ್ವಾಮಿ ಹತ್ರ ನಾನು ಮಾತು ಕೊಟ್ಟಿದ್ದು ತಪ್ಪಾಯ್ತು ಅಂತ ಹೇಳಿ ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳಿದಾಗ ಕೆಂಚರ ಭೂತಪ್ಪನವರು ಏನು ಕೆರೆ ನೀರು ಕುಡಿದು ಖಾಲಿ ಮಾಡಿದ್ರು ಆ ಕೆರೆ ನೀರನ್ನ ಕೊಡ್ತಾರೆ, ಅವ್ರಿಗೆ ವಾಪಸ್ ಕೊಡ್ತಾರೆ. ವಾಪಸ್ ಕೊಟ್ಟಾಗ ರಂಗನಾಥ ಸ್ವಾಮಿ ಅವರಿಗೆ ಇವ್ನು ಹಿಂಗೆ ಇದೇ ರೀತಿ ಬಿಟ್ರೆ ಆಗಲ್ಲ ಅಂತ ಏನ್ ಮಾಡ್ತಾರೆ, ಸರಪಣಿ ಹಾಕಿ ಅವನ್ನ ಕಟ್ಬಿಡ್ತಾರೆ. ಭೂತಪ್ಪನ ಸರಪಳಿ ಹಾಕಿ ಕಟ್ಟಿದಾಗ ಸರಪಳಿ ಕೆಂಚರಾಯ ಸ್ವಾಮಿ ಅಂತ ಹೆಸರು ಬಂದಿದ್ದು. ಹಿಂಗೆ ಹಿನ್ನೆಲೆ ಇದು ಸರಪಳಿ ಕೆಂಚರಾಯ ಸ್ವಾಮಿಯ ಹಿನ್ನೆಲೆ. ಇದು ನಮ್ಮ ಅಜ್ಜವರು ನಮಗೆ ಹೇಳ್ಕೊಂಡ್ ಬಂದಿರ್ತಾರೆ. ನಾವ್ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದರಲ್ಲಿ ಅವ್ರೇನು ಪದ್ಧತಿ ನಿಯಮಗಳು ನಂಬಿಕೆಗಳು ಇಟ್ಕೊಂಡು ಹೇಳ್ತಾರೋ ಅದೇ ರೀತಿ ನಾವು ಹೇಳ್ತಾ ಇದೀವಿ. ಅದೇ ಒಂದು ವ್ಯತ್ಯಾಸ. ಮತ್ತೆ ಇದು ರಾಮಾಯಣಕ್ಕೂ ಇಲ್ಲಿಗೂ ಏನ್ ಸಂಬಂಧ? ಅಜ್ಜರು ಮುತ್ತಜ್ಜರು ಹೇಳ್ಕೊಂಡ್ ಬಂದಿರೋ ರೀತಿ ಯಾವ ರೀತಿ ಇದೆ ಅಂದ್ರೆ, ಈ ನಮ್ಮ ಶಕುನಾರ ಬೆಟ್ಟ ಏನಿದೆ, ಇವರು ಕಲ್ಲತ್ಗಿರಿಗೆ ಹೋಗೋ ಸಮಯಕ್ಕೆ ಬಂದಿರ್ತಾರೆ. ಯಾರು? ರಾಮ, ಲಕ್ಷ್ಮಣ, ಸೀತೆಯ ದೇವಿಯವರು ಕಲ್ಲತ್ಗಿರಿಗೆ ಹೋಗ್ಬೇಕು ಅಂತ ಇದೇ ಮಾರ್ಗದಲ್ಲಿ ಇರೋದು. ಕಲ್ಲತ್ಗಿರಿಗೆ ಹೋಗೋ ಸಮಯದಲ್ಲಿ ಅವರು ಬೆಟ್ಟ ನೋಡಿ ವಿಶ್ರಾಂತಿ ಪಡೆದು ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಇರ್ತಾರೆ, ವಿಶ್ರಾಂತಿಗೋಸ್ಕರ ತಂಗಿರ್ತಾರೆ. ಆ ಟೈಮಲ್ಲಿ ಸೀತಾದೇವರಿಗೆ ನೀರ್ ಕುಡಿಯಕ ಅಂತ ಆಗಿರುತ್ತೆ. ನೀರ್ ಕುಡಿಯಂಗಾದಾಗ ಅವ್ರು ಏನ್ ಮಾಡ್ತಾರೆ, ಸುತ್ತಮುತ್ತ ಎಲ್ಲೂ ನೀರ್ ಇಲ್ಲ ಬೆಟ್ಟದ ಮೇಲ್ಗಡೆ,
ಆ ಟೈಮಲ್ಲಿ ಏನ್ ಮಾಡ್ತಾರೆ, ರಾಮ ಅವರು ಬಂಡೆಗೆ ಹೊಡೆದು ನೀರ್ ತೆಗಿತಾರೆ. ಆ ಬಂಡೆಗೆ ಹೊಡೆದು ನೀರ್ ತೆಗೆದಂತ ಏನು ಆಯುಧ ಇದೆ, ಆ ಆಯುಧ ಇವಾಗ್ಲೂ ನಾವಿಟ್ಟು ಪೂಜೆ ಮಾಡ್ತೀವಿ. ಬಾಣ ಇದೆಯಾ? ಬಾಣ ಬಿಲ್ಲು ಇದೆ. ಬಿಲ್ಲು ಇದೆ. ಅದು ನಮ್ಮ ಅಜ್ಜವರು ಮುತ್ತಜ್ಜ ಕಾಲದಲ್ಲಿ ಆ ಬೆಟ್ಟದಲ್ಲಿ ಆ ಅಂತರ್ಗಂಗೆ ತಾಯಿ ಹತ್ರ ಏನ್ ಸಿಕ್ಕಿದೆ ಅದನ್ನ ತಂದು ದೇವ್ರ ಹತ್ರ ಇಟ್ಟು ನಾವು ಪೂಜೆ ಮಾಡ್ತೀವಿ. ಇದೇ ಬಿಲ್ಲು ಅಂದ್ರೆ ಅವ್ರು ಬಿಟ್ಟಿರೋದು ಬಾಣ. ನಮ್ಮ ಚಕ್ನ ಬೆಟ್ಟಕ್ಕೆ ಸೀತಾದೇವ್ರಿಗೆ ನೀರ್ ಕುಡಿಯಕ್ಕಾದಾಗ ಇದೇ ಬಾಣದಲ್ಲಿ ಹೊಡೆದು ಬಂಡೆ ಸಂದಿಯಿಂದ ನೀರ್ ತೆಗಿತಾರೆ. ಇದು ಅವಾಗಿಂದ ಇದು ಡೊಂಕಾಗಿದೆ ನೋಡಿ. ಆ ಬೆಟ್ಟದಲ್ಲಿ ಹೋಗಿ ಗಂಗಮ್ಮನ ತಾಯಿ ಹತ್ರ ಹೋಗಿ ಈ ಬಾಣ ಹೊಡೆದು ಏನು ನೀರ್ ತೆಗ್ದಿದ್ದಾರೆ ರಾಮ, ಅಲ್ಲಿ ಹೋಗಿ ಸಂತಾನ ಭಾಗ್ಯ ಮಕ್ಕಳು ಭಾಗ್ಯ ಎಲ್ದಿದ್ದಾರೋ ಅಲ್ಲಿ ಹೋಗಿ ಗಂಗೆ ತಾಯಿಯನ್ನು ಮಾಡ್ಕೊ ಬಂದ್ರೆ ಅವ್ರಿಗೆ ಸಂಪೂರ್ಣ ಮಕ್ಕಳು ಭಾಗ್ಯ ಕರುಣಿಸ್ತಾರೆ ಅನ್ನೋದು ಪದ್ಧತಿ ಇದೆ. ಇದು ಪಾದ ಅಂದ್ರೆ ಏನಿದು? ಪಾದ ಅಂದ್ರೆ ಕೆಂಚರಾಯ ಸ್ವಾಮಿ ಅವರು, ಕೆಂಚರಾಯ ಸ್ವಾಮಿ ಅವರು ಬೆಟ್ಟಕ್ಕೆ ಹೋಗೋ ಮೊದಲನೇ ಹೆಜ್ಜೆ ಇಡ್ತಾರೆ. ಇಲ್ಲಿ ಇಡ್ತಾರೆ. ಮೊದಲನೇ ಹೆಜ್ಜೆ ಇಲ್ಲಿ ಇಡ್ತಾರೆ, ಎರಡನೇ ಹೆಜ್ಜೆ ಮಧ್ಯದಲ್ಲಿ ಸಿಗುತ್ತೆ, ಮೂರನೇ ಹೆಜ್ಜೆ ನೆತ್ತಿ ಮೇಲೆ ಇಡ್ತಾರೆ. ಅಂದ್ರೆ ಶಕುನ ರಂಗನಾಥ ಸ್ವಾಮಿ ಬೆಟ್ಟನ 3 ಹೆಜ್ಜೆಗೆ ಆರಿರೋ ಒಂದು ಪ್ರಸಿದ್ಧಿ. ಸರಪಳಿ ಕೆಂಚರಾಯ ಸ್ವಾಮಿದು ಶಕುನ ರಂಗನಾಥ ಸ್ವಾಮಿದು ಮೂಲ ಸ್ಥಾನ ಶಕುನ ರಂಗನಾಥ ಸ್ವಾಮಿ ಬೆಟ್ಟ. ಸಗಣಿ ರಂಗನಾಥ ಸ್ವಾಮಿ ಅಂತ ಕರೀತಾರೆ, ಶಕುನ ರಂಗನಾಥ ಸ್ವಾಮಿ ಅಂತ ಕರೀತಾರೆ. ನಮಸ್ತೆ. ನಮ್ದು ಮಂದೇವ್ರಿದು. ಚಿಕ್ಕೂರಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಕರ್ಕೊಂಬರವ್ರು. ಈಗ 21 ವರ್ಷದಿಂದಲೂ ನಮ್ಮ ಮನೆಯವ್ರ ಜೊತೆ ನಾವು ಬರ್ತೀವಿ. ಅಲ್ಲಿ ಹಣ್ಣು ತುಪ್ಪ ಮಾಡಿಸ್ತೀವಿ ಆ ದೇವಸ್ಥಾನದಲ್ಲಿ. ಇಲ್ಲಿ ಬಂದು ನಮಸ್ಕಾರ ಎಲ್ಲ ಮಾಡ್ಕೊಂಡು ಮಧ್ಯದಲ್ಲಿ ಯಾವಾಗ್ಲಾದ್ರೂ ನಮಗೆ ಬಂದ್ ಪೂಜೆ ಮಾಡಿಸ್ಕೊಂಡು ಹೋಯ್ತೀವಿ ಅಷ್ಟೇ. ತುಂಬಾ ಚೆನ್ನಾಗಿದೆ ದೇವ್ರು, ಮಂದೇವ್ರು. ನಾವ್ ಇದನ್ನ ಬಿಟ್ಟು ಹೆಸರು ಹೇಳ್ದದ್ದು ದಿನನೇ ಇಲ್ಲ. ಸೊ ಇಷ್ಟಾತ್ ನೋಡ್ರಿ, ಪಾದ ಮನೆ ಕೆಂಚರಾಯ ಸ್ವಾಮಿಯ ದೇವಸ್ಥಾನದ ಹಿನ್ನೆಲೆ ಮತ್ತೆ ಪುರಾಣ ಮತ್ತೊಂದು ಮುಗದೊಂದು. ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ಬೆಟ್ಟ ಕಾಣಿಸ್ತೈತಲ್ರಿ, ಶಕುನಗಿರಿ ರಂಗನಾಥ ಬೆಟ್ಟ ಅಂತ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಾಗ ಸಿಗ್ತೇನ್ರಿ. ಅಲ್ಲಿ ತನಕ ನೋಡ್ತಿರ್ರಿ ನಮ್ದು ಯೂಟ್ಯೂಬ್ ಚಾನಲ್. ಜೈ ಕೆಂಚರಾಯ ಸ್ವಾಮಿ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.